ಮಗು ಆರೋಗ್ಯಕರವಾಗಿ ದಪ್ಪ ಆಗಬೇಕು ತಟ್ಟ ಅಂತ ಹೇಳಿ ಒಂದು ಬೇಬಿ ಫುಡ್ ರೆಸಿಪಿ ಮಾಡಬೇಕು ಅಂತಂದಾಗ ಈ ಒಂದು ಬೇಬಿ ಫುಡ್ ರೆಸಿಪಿಯನ್ನ ಮಾಡ್ರಿ. ಪಟಾಪಟ ಅಂತೇಳಿ ಕೂಡ ಮಾಡ್ಕೋಬಹುದು. ಜೊತೆಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನಾನಿಲ್ಲಿ ಮೊದಲನೇದಾಗಿ ಈರುಳ್ಳಿ, ಟೊಮೆಟೊ, ಅದ್ರ ಜೊತೆಗೆ ಕ್ಯಾರೆಟು ಮತ್ತು ಗೆಡ್ಡೆಕೋಸು, ನವಿಲುಕೋಸು ಅಂತ ಕರೀತಾರಲ್ವಾ, ಅದು ಸಿಪ್ಪೆನೆಲ್ಲ ತೆಗೆದು ಈ ಥರ ತರಕಾರಿನೆಲ್ಲ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಹಸಿರು ಮೆಣಸಿನ್ಕಾಯನ್ನು ಹಾಕಿದ್ದೀನಿ. ಇದಿಷ್ಟನ್ನು ನೋಡಿ ಚಾಪರ್ಗೆ ಹಾಕ್ಕೊಂಡು ನಾನಿವಾಗ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಷ್ಟು ಚೆನ್ನಾಗಿ ಚಾಪರಲ್ಲಿ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ಟಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸಣ್ಣದಾಗಿ ಇದು ಕಟ್ಟಾಗಿದೆ ಅಂತ ಹೇಳಿ. ಮಕ್ಕಳಿಗೆ ಎಲ್ಲ ಥರದ ಫುಡ್ಡನ್ನು ಕೊಟ್ಟು ರೂಢಿ ಮಾಡಬೇಕು. ಅದರಲ್ಲೂ ಈ ರೀತಿ ತರಕಾರಿ ಎಲ್ಲವನ್ನು ಕೊಡೋದ್ರಿಂದ ಅವ್ರ ಹೆಲ್ತಿಗೆ ತುಂಬಾ ಒಳ್ಳೆಯದು. ನೋಡಿ ಇದನ್ನು ಚಾಪ್ ಮಾಡ್ಕೊಂಡಿದ್ದಾಗಿದೆ. ಈಗ ಪಾತ್ರೆಯನ್ನು ಕಾಯೋದಕ್ಕೆ ಅಂತೇಳಿ ಸ್ಟವ್ ಮೇಲೆ ಇಡೋಣ. ನಂತರ ಇದ್ರ ಜೊತೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಹಾಕಿದ್ಮೇಲೆ ಚಿಟಿಕೆ ಆಗೋಷ್ಟು ಸಾಸಿವೆ ಮತ್ತು ಚಿಟಿಕೆ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಹಾಕಿದ್ಮೇಲೆ ತುಪ್ಪದಲ್ಲಿ ಚಿಟ ಪಟ ಅಂತ ಅಂದಮೇಲೆ ಈಗಾಗಲೇ ನಾವು ಚಾಪ್ ಮಾಡ್ಕೊಂಡಿದ್ದೀವಲ್ವ ತರಕಾರಿನೆಲ್ಲ, ಸೊ ಅದನ್ನು ಇದ್ರ ಜೊತೆಗೆ ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ತುಪ್ಪದಲ್ಲಿ ಈ ತರಕಾರಿನೆಲ್ಲ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನಾನು ಈಗಾಗಲೇ ಸಾಕಷ್ಟು ಬೇಬಿ ಫುಡ್ ರೆಸಿಪಿ, ಅದರಲ್ಲೂ ಮಕ್ಕಳು ವೆಯ್ಟ್ ಗೇನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುವಂಥ ರೆಸಿಪೀಸ್ನೆಲ್ಲ ವಿಡಿಯೋ ಶೇರ್ ಮಾಡಿದ್ದೀನಿ. ಸೊ ಆಸಕ್ತಿ ಇದ್ದವರು ಎಲ್ಲ ವಿಡಿಯೋಗಳನ್ನ ನೋಡಿ, ತುಂಬಾ ಉಪಯೋಗ ಆಗುತ್ತೆ ನಿಮಗೆ. ಈಗ ನೋಡಿ ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ನೋಡಿ ಬಣ್ಣ ಬದಲಾಗೋವರೆಗೂ ಹುರ್ಕೋಬೇಕಾಗುತ್ತೆ. ಈಗ 1.5 ಲೋಟ ಆಗೋಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಮಾಡ್ತಿದ್ದೀರಾ ಅಂದರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ನೋಡಿಕೊಂಡು ಮಾಡ್ಕೊಳ್ಳಿ, ಅಂದರೆ ನೀರಿನ ಪ್ರಮಾಣ ಕಡಿಮೆ ಮಾಡ್ಕೊಳ್ಳಿ. ಸೊ ಕಮ್ಮಿ ಪ್ರಮಾಣದಲ್ಲಿ ರೆಸಿಪಿಯನ್ನು ಮಾಡಿಕೊಂಡು ಮಗುಗೆ ಕೊಟ್ಟು ನೋಡಿ. ಸೊ ಮಕ್ಕಳಂತೂ ಇಷ್ಟಪಟ್ಟು ತಿನ್ನೋದ್ರಲ್ಲಿ ಡೌಟೇ ಇಲ್ಲ. ನೀರನ್ನು ಹಾಕಿ ಈಗ ಚಿಟಿಕೆ ಆಗೋಷ್ಟು ನಾನು ಉಪ್ಪನ್ನು ಕೂಡ ಹಾಕಿದ್ದೀನಿ. ಇವಾಗ ಫೈನಲ್ ಆಗಿ ಇದಕ್ಕೆ ಕುದಿ ಬಂದಮೇಲೆ ನಾನು ಓಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಓಟ್ಸ್ ಬದಲು ನೀವು ಬೇಕಿದ್ರೆ ಅವಲಕ್ಕಿ ಆದರೂ ಬಳಸ್ಬೋದು. ಅವಲಕ್ಕಿನ ತೊಳೆದು ನೆನೆಸಿಟ್ಟು ಅವಲಕ್ಕಿನಾದರೂ ಕೂಡ ಹಾಕ್ಕೊಳ್ಬಹುದು. ಈಗ ನೋಡಿ ಇದು ಕುದಿ ಬರ್ತಾ ಇದೆ. ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿ ಆಗೋದಕ್ಕೆ ಅಂತೇಳಿ ಶುರು ಆಗ್ತಾ ಇದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಈಗ ನಾವು ಮುಚ್ಚಿಬಿಟ್ಟು ಪ್ಲೇಟನ್ನು ಮುಚ್ಚಿ ಏನಿಲ್ಲ ಅಂತಂದರೂ ಒಂದು 3ರಿಂದ 4 ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲಿ ಸಣ್ಣ ಉರಿನಲ್ಲಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಸೊ ಓಟ್ಸ್ ಆದರೂ ಬಳಸಿ ನೀವು ಈ ರೆಸಿಪಿನ ಮಾಡ್ಕೋಬೋದು, ಅಥವಾ ಅವಲಕ್ಕಿನಾದರೂ ಬಳಸಿ ಈ ಒಂದು ರೆಸಿಪಿಯನ್ನು ಮಾಡ್ಕೋಬೋದು. ಪಟ್ಟ ಅಂತೇಳಿ ಮಾಡ್ಕೋಬೋದು. ಹೆಲ್ತಿಗೆ ತುಂಬಾ ಚೆನ್ನಾಗಿ ಒಳ್ಳೆಯದು. ನೋಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾಗಿದೆ. ನೋಡಿ ಒಂದು 3ರಿಂದ 4 ನಿಮಿಷ ಇದನ್ನು ಬೇಯಿಸ್ಕೊಂಡ್ಮೇಲೆ ಸಣ್ಣ ಉರಿನಲ್ಲಿ ಇಟ್ಕೊಂಡು ಇವಾಗ ನಾನು ಲಿಡ್ಡನ್ನು ತೆಗ್ದಿದ್ದೀನಿ. ಸೊ ಈ ಒಂದು ರೆಸಿಪಿ ರೆಡಿ ಆಗಿದೆ. ಇವಾಗ ಸ್ಟವನ್ನು ಆಫ್ ಮಾಡಿಕೊಂಡು ಇದ್ರ ಜೊತೆಗೆ ಫೈನಲಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬನ್ನಿ ಇವಾಗ ಈ ಒಂದು ಬೇಬಿ ಫುಡ್ ರೆಸಿಪಿನ ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಒಂದ್ಸಲ ಟ್ರೈ ಮಾಡಿ, ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ತರಕಾರಿ ಎಲ್ಲ ತಿನ್ನಲ್ಲ, ನಮ್ಮ ಮಗು ರೂಢಿ ಮಾಡಿಲ್ಲ ನಾವಿನ್ನೂ ಅಂತನ್ನೋರು ಇನ್ನೇಕೆ ತಡ, ಈ ಒಂದು ರೆಸಿಪಿಯನ್ನು ಮಾಡಿ ನಿಮ್ಮ ಮಗುಗೆ ಕೊಟ್ಟು ನೋಡಿ. ಕಣ್ಣು ಮುಚ್ಕೊಂಡು ತಿಂತಾರೆ ಮಕ್ಕಳು, ತುಂಬಾ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ಅವ್ರ ವೆಯ್ಟ್ ಗೇನ್ ಕೂಡ ಚೆನ್ನಾಗಾಗುತ್ತೆ. ಅವ್ರ ಬೆಳವಣಿಗೆಗೂ ಕೂಡ ಈ ಒಂದು ಬೇಬಿ ಫುಡ್ ರೆಸಿಪಿ ತುಂಬಾ ಸಹಾಯಕ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಇನ್ನೇಕೆ ತಡ, ಈಗಲೇ ಲೈಕ್ ಕೊಟ್ಟು ಎಲ್ರಿಗೂ ಶೇರ್ ಮಾಡಿ. ಮತ್ತು ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋ ನೋಡಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.